ನೀವು ಅವರೆಕಾಯಿ ತುಂಬ ಇಷ್ಟಪಟ್ಟು ತಿನ್ನೋದಾದರೆ ಈ ಅವರೆಕಾಳನ್ನು ಬಳಸಿ ಎಷ್ಟೊಂದು ವೆರೈಟಿ ಅಡುಗೆಗಳನ್ನ ಮಾಡ್ತಾರೆ. ಅದರಲ್ಲಿ ಈ ಅವರೆಕಾಳು ಪಲಾವ್ ಕೂಡ ಒಂದು. ಇದನ್ನು ಒಂದ್ಸರಿ ಟ್ರೈ ಮಾಡಿ, ತುಂಬ ಹೆಲ್ತಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ಮಾಡೋದಕ್ಕೂ ಕೂಡ ತುಂಬ ಸುಲಭವಾಗಿರುತ್ತೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈಗ ಒಂದು ಅರ್ಧ ಗಂಟೆ ಮುಂಚೆ ಅಕ್ಕಿನ ನೆನೆಸ್ಬೇಕಾಗುತ್ತೆ. ನಾನು 3/4 ಲೋಟದಷ್ಟು ಅಕ್ಕಿನ ನೆನೆಸಿಟ್ಟಿದ್ದೀನಿ. ಇದು ಸೋನಾ ಮಸೂರಿ ಅಕ್ಕಿ, ರೆಗ್ಯುಲರ್ ಯೂಸ್ ಮಾಡುವಂಥದ್ದು. ಈಗ ಮಿಕ್ಸಿ ಜಾರ್ಗೆ 1 ಹಿಡಿಯಷ್ಟು ಪುದೀನ ಸೊಪ್ಪು, 1 ಹಿಡಿ ಕೊತ್ತಂಬರಿ ಸೊಪ್ಪು, 6 ಇಂದ 8 ಹಸಿಮೆಣಸಿಕಾಯಿ, ಒಂದು 3 ಪೀಸಷ್ಟು ಶುಂಠಿ, ಒಂದು ಬೆಳ್ಳುಳ್ಳಿ ಗೆಡ್ಡೆನ ಬಿಡಿಸಿ ಹೆಸರನ್ನ ಹಾಕಿದ್ದೀನಿ, ಮತ್ತು ಅರ್ಧ ಬೌಲಷ್ಟು ತೆಂಗಿನಕಾಯಿ ತುರಿ. ಇದಿಷ್ಟನ್ನು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡಿಟ್ಕೊಳ್ಳಿ. ಈಗ ಸ್ಟವ್ ಹಚ್ಚಿ ಕುಕ್ಕರ್ ಇಟ್ಟು, ಕುಕ್ಕರ್ ಚೆನ್ನಾಗಿ ಕಾಯ್ದಾದ್ಮೇಲೆ ಒಂದು 2 ಸ್ಪೂನಷ್ಟು ಎಣ್ಣೆ, ಒಂದು 2 ಸ್ಪೂನ್ ತುಪ್ಪ ಹಾಕಿ ಪಲಾವ್ ಮಾಡೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ. ಈಗ ಒಂದು 2 ಪಲಾವ್ ಎಲೆ, 2 ಚಕ್ಕೆ, 2 ಲವಂಗ, 2 ಏಲಕ್ಕಿ, 2 ಅನಾನಸ್ ಹೂವು ಹಾಕಿ ಫ್ರೈ ಮಾಡ್ಕೋಬೇಕು. ಈ ಎಲ್ಲ ಮಸಾಲೆಗಳು ಕಡಿಮೆನೇ ಹಾಕಿ, ಇಲ್ಲಾಂದರೆ ನಿಮಗೆ ಆ ಸ್ಪೈಸಿನೆಸ್ ಜಾಸ್ತಿ ಅನಿಸ್ಬಿಡುತ್ತೆ. ಅದಕ್ಕೋಸ್ಕರ ಈಗ ಒಂದು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕ್ತಿದ್ದೀನಿ. ಉದ್ದುದಕ್ಕೆ ಹಚ್ಕೊಂಡಿದ್ದೀನಿ ನಾನು. ನೀವು ಇದೇ ಥರ ಹಚ್ಕೊಂಡ್ರೆ ಪಲಾವಲ್ಲಿ ಅದು ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಈಗ ಈರುಳ್ಳಿ ಕೆಂಪಾಗಿದೆ. ಈಗ ಒಂದು 2 ಟೊಮೊಟೊನ ಹೆಚ್ಚಿಟ್ಕೊಂಡಿದೆ. ನೀವು ಆ್ಯಪಲ್ ಟೊಮೊಟೊ ಆದರೂ ಹಾಕೋಬೋದು, ಇಲ್ಲ ಹುಳಿ ಟೊಮೊಟೊ ಆದರೂ ಹಾಕೋಬೋದು. ಈಗ ಟೊಮೊಟೊ ಸಾಫ್ಟ್ ಆಗೋದಕ್ಕೋಸ್ಕರ ಟೊಮೊಟೊಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ತಿದ್ದೀನಿ. ನಿಮ್ಗೆ ಟೊಮೊಟೊ ಬೇಗ ಸಾಫ್ಟ್ ಆಗಬೇಕಂದ್ರೆ ನೀವು ಕುಕ್ಕರ್ ಲಿಡ್ನ ಮುಚ್ಚಿಬಿಟ್ಟು ಒಂದು 2 ನಿಮಿಷ ಬೇಯಕ್ಕೆ ಬಿಟ್ಬಿಟ್ರೆ ಟೊಮೊಟೊ ಈ ರೀತಿ ಸಾಫ್ಟ್ ಆಗಿರುತ್ತೆ. ಆ ನಂತರ ನೀವೆಲ್ಲ ಮಸಾಲೆಗಳನ್ನ ಹಾಕೋಬೋದು. ಈಗ ನಾನು ಒಂದು 3/4 ಬೌಲಷ್ಟು ಅವರೆಕಾಳನ್ನ ಹಾಕ್ತಿದ್ದೀನಿ. ಅವರೆಕಾಳು ನೀವು ಇಷ್ಟೇ ಹಾಕ್ಬೇಕಂತ ಏನಿಲ್ಲ. ನಿಮಗೆ ಅವರೆಕಾಳು ಪಲಾವಲ್ಲಿ ತುಂಬ ಜಾಸ್ತಿ ಸಿಗಬೇಕಂದ್ರೆ ನೀವು ಇನ್ನೂ ಜಾಸ್ತಿ ಕೂಡ ಹಾಕೋಬೋದು. ಇಲ್ಲ ನಂಗೆ ಜಾಸ್ತಿ ಬೇಡ ಅನ್ನೋದಾದರೆ ನೀವು ಈ ಕ್ವಾಂಟಿಟಿ ಹಾಕಿದ್ರೆ ಸಾಕು, ನಿಮಗೆ ಪರ್ಫೆಕ್ಟಾಗಿ ಆಗುತ್ತೆ. ಇಲ್ಲಿ ನಾನು 3/4 ಪಾವ್ ಅಕ್ಕಿಗೆ ಮಾಡಿರೋದ್ರಿಂದ ನಾನು ಇಷ್ಟ ಹಾಕಿದ್ದೀನಿ. ನೀವು ಜಾಸ್ತಿ 1 ಲೋಟ 2 ಲೋಟಕ್ಕೆ ಮಾಡಿದ್ರೆ ತರಕಾರಿ ಮತ್ತು ಅವರೆಕಾಳನ್ನೆಲ್ಲ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನ ಹೆಚ್ಚಿಸ್ಕೊಳ್ಳಿ. ಈಗ ಅವರೆಕಾಳು ಹಾಕಿದ್ಮೇಲೆ ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕು. ಈಗ ನಾನು ತರಕಾರಿ ಹೆಚ್ಚಿಟ್ಕೊಂಡಿದ್ದೀನಿ. ತರಕಾರಿಲಿ ಕ್ಯಾರೆಟು, ಬೀನ್ಸು, ಆಲೂಗೆಡ್ಡೆ ಇಷ್ಟೇ ಬಳಸಿರೋದು, ಬೇರೆ ಏನೂ ಎಕ್ಸ್ಟ್ರಾ ಬಳಸಿಲ್ಲ ನಾನು. ಇದು ಬೇಸಿಕ್ ತರಕಾರಿ. ಇದ್ರ ಜೊತೆ ನೀವು ಎಕ್ಸ್ಟ್ರಾ ಬೇಕಾದ್ರೆ ಬೇರೆ ತರಕಾರಿನೂ ಹಾಕ್ಕೊಳ್ತೀನಿ ಅಂದರೆ ಹಾಕ್ಕೋಬೋದು. ಕ್ಯಾಪ್ಸಿಕಮ್ ಹಾಕ್ಕೋಬೋದು, ಗೆಡ್ಡೆಕೋಸು ಹಾಕ್ಕೋಬೋದು, ಹೂಕೋಸು ಹಾಕ್ಕೋಬೋದು. ಬೇರೆ ಯಾವ ತರಕಾರಿ ಬೇಕಾದ್ರೂ ನೀವು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಹೋಗ್ಬೋದು. ತರಕಾರಿ ಹಾಕಿದ್ಮೇಲೂ ಅಷ್ಟೇ ನೀವು ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕು. ನಾನು ರೆಗ್ಯುಲರಾಗಿ ಪಲಾವ್ ಮಾಡಬೇಕಾದ್ರೆ ಮಸಾಲೆ ರುಬ್ದೇನೆ ಹಾಗೆ ಮಾಡ್ತೀನಿ, ಅದು ತುಂಬ ಟೇಸ್ಟಿಯಾಗಿರುತ್ತೆ. ಆದರೆ ಅವರೆಕಾಳು ಸೀಸನ್ ಬಂದಾಗ ಮಾತ್ರ ನಾನು ಈ ರೀತಿ ಫ್ರೆಶ್ಶಾಗಿ ಮಸಾಲೆನ ರುಬ್ಬಿಟ್ಟು ಮಾಡ್ತೀನಿ. ಇದು ಬೇರೆ ಥರನೇ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ನೀವು ಈ ಅವರೆಕಾಳು ಸೀಸನಲ್ಲಿ ಇದನ್ನು ಟ್ರೈ ಮಾಡಿಲ್ಲ ಅಂದರೆ ನಿಜವಾಗ್ಲೂ ಮಿಸ್ ಮಾಡ್ಕೊಳ್ತೀರಾ. ಒಂದು ಸರಿ ಟ್ರೈ ಮಾಡಿ ನೋಡಿ. ಈಗ ಚೆನ್ನಾಗಿ ತರಕಾರಿ ಮತ್ತು ಅವರೆಕಾಳು 2 ಫ್ರೈ ಆಗಿದೆ. ಈಗ ನಾವು ರುಬ್ಬಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕಬೇಕಾಗತ್ತೆ. ಆ ಮಸಾಲೆ ಹಾಕಿದ್ಮೇಲೂ ಅಷ್ಟೇ ನೀವು ತಕ್ಷಣಕ್ಕೆ ರೈಸ್ ಎಲ್ಲ ಹಾಕೋಂಗಿಲ್ಲ. ಮಸಾಲೆ ಚೆನ್ನಾಗಿ ಫ್ರೈ ಆಗಬೇಕು. ಯಾಕಂದರೆ ನಾವೆಲ್ಲ ಹಸಿದು ಪೇಸ್ಟ್ ಮಾಡಿರೋದ್ರಿಂದ ಆ ಮಸಾಲೆ ಎಲ್ಲ ಹಸಿ ಹಸಿ ಇರುತ್ತೆ. ಆ ಮಸಾಲೆಯಲ್ಲಿರುವಂಥ ಹಸಿ ಸ್ಮೆಲ್ ಹೋಗೋವರೆಗೂ ನೀವು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಕೆಲವ್ರಿಗೆ ಜಾಸ್ತಿ ಅವರೆಕಾಯಿ ತಿನ್ನೋದ್ರಿಂದ ದಪ್ಪ ಆಗ್ಬಿಡ್ತೀವಿ, ಇಲ್ಲ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಜಾಸ್ತಿ ಆಗಿಬಿಡುತ್ತೆ ಅನ್ನೋ ಭಯ ಇರುತ್ತೆ. ಆದರೆ ಯಾವ ಸೀಸನಲ್ಲಿ ನಮ್ಗೆ ಏನು ಸಿಗುತ್ತೋ ಅದನ್ನು ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ಬೆನಿಫಿಟೇ ಜಾಸ್ತಿ ಇರುತ್ತೆ. ಈಗ ನೋಡಿ, ಒಂದು ಅರ್ಧ ಸ್ಪೂನಷ್ಟು ಅರಿಶಿನ, 1 ಸ್ಪೂನು ಧನಿಯಾ ಪೌಡ್ರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಇದಿಷ್ಟನ್ನು ಹಾಕ್ಕೊಂಡು ಈ ಮಸಾಲೆ ಜೊತೆನೇ ಅದನ್ನು ಚೆನ್ನಾಗಿ ಹುರ್ಕೋಬೇಕು. ಅವರೆಕಾಯಿನ ತಿನ್ನೋದ್ರಿಂದ ತುಂಬ ಬೆನಿಫಿಟ್ಸು ಇದೆ. ಏನಂದರೆ ಇದರಿಂದ ಜೀರ್ಣಶಕ್ತಿನ ಜಾಸ್ತಿ ಮಾಡುತ್ತೆ. ಮತ್ತು ಯಾರು ನಿದ್ರೆ ಬರ್ತಿರಲ್ಲೋ ಅವರು ಇದನ್ನು ತಿನ್ನೋದ್ರಿಂದ ನಿದ್ರೆಹೀನತೆ ಸಮಸ್ಯೆನೂ ಹೋಗುತ್ತೆ. ಮತ್ತು ಮೂಳೆಗಳನ್ನ ಸ್ಟ್ರಾಂಗ್ ಮಾಡುತ್ತೆ. ಸ್ಕಿನ್ ಎಲ್ಲ ಡ್ರೈ ಆಗ್ತಿರುತ್ತಲ್ಲ ಅದೆಲ್ಲ ಕಡಿಮೆ ಆಗುತ್ತೆ. BP-ನ ಕಂಟ್ರೋಲಲ್ಲಿಡುತ್ತೆ ಮತ್ತು ನಮ್ಮ ಮೆದುಳನ್ನ ಆರೋಗ್ಯವಾಗಿಡುತ್ತೆ. ಇನ್ನೂ ಅನೇಕ ಉಪಯೋಗಗಳಿದೆ. ಈಗ ಅಕ್ಕಿನ ಹಾಕೋಣ. ನೆನೆಸಿಟ್ಟಿದ್ದಂಥ ಅಕ್ಕಿನ ಹಾಕಿ ಅದನ್ನು ಒಂದು 2 ನಿಮಿಷ ಫ್ರೈ ಮಾಡ್ಕೋಬೇಕು. ಮಸಾಲೆ ಎಲ್ಲ ಫ್ರೆಶ್ ಆಗಿ ರುಬ್ಬಿರೋದ್ರಿಂದ ಪುದೀನ ಸ್ಮೆಲ್ಲು ಅದೆಲ್ಲ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಅಕ್ಕಿ ಫ್ರೈ ಆಯಿತು. ಈಗ ನೀರು ಹಾಕ್ಬೇಕಾದ್ರೆ ಸ್ವಲ್ಪ ನೀವು ಎಚ್ಚರಿಕೆಯಿಂದ ಹಾಕಬೇಕಾಗುತ್ತೆ. ಇಲ್ಲಿ ನಾನು 3/4 ಪಾವ್ ತೊಗೊಂಡಿರೋದ್ರಿಂದ ಅದು ಡಬ್ಬಲ್ ಅಂದರೆ 1.5 ಬರುತ್ತಲ್ವ. ಆದರೆ 1.5 ಹಾಕೋಂಗಿಲ್ಲ. ನಾನು 1 ಲೋಟ ಮಾತ್ರ ಹಾಕಿದ್ದೀನಿ. ಯಾಕಂದರೆ ಅರ್ಧ ಸ್ವಲ್ಪ ಮಸಾಲೆ ರುಬ್ಬಕ್ಕೂ ಹಾಕ್ಕೊಂಡಿರ್ತೀವಲ್ವ ನಾವು, ಅದಕ್ಕೋಸ್ಕರ. ಮತ್ತು ಅಕ್ಕಿ ನೆನೆ ಹಾಕಿರೋದ್ರಿಂದ ಅದರಲ್ಲೇ ಒಂದು ಸ್ವಲ್ಪ ಅಬ್ಸರ್ವ್ ಆಗಿರುತ್ತೆ. ನೀವು 1 ಹಾಕಿದ್ದೀನಿ, ನೀವು ಇನ್ನೂ ಸ್ವಲ್ಪ ಬೇಕಾದ್ರೆ ಕಡಿಮೆ ಹಾಕ್ಬೋದು. ಇದಕ್ಕಿಂತ ಜಾಸ್ತಿ ಅಂತೂ ಹಾಕ್ಬೇಡಿ. ಕೊನೆಯದಾಗಿ ಒಂದು ಅರ್ಧ ನಿಂಬೆಹಣ್ಣಿನ ರಸನ ಬಿಟ್ಟಿದ್ದೀನಿ. ನಿಂಬೆಹಣ್ಣು ರಸ ಹಾಕೋದ್ರಿಂದ ಅದೇನಾಗುತ್ತೆ ಅಂದರೆ ಬಿಡಿ ಬಿಡಿ ಆಗುತ್ತೆ ಅನ್ನ. ಒಂದು 3 ಸರಿ ಕೂಗಿಸ್ಕೊಂಡ್ರೆ ಪಲಾವ್ ರೆಡಿ ಆಗಿರುತ್ತೆ. ಈಗ ಮೊಸರು ಬಜ್ಜಿ ಮಾಡ್ತಿದ್ದೀನಿ. ಒಂದು 3/4 ಲೀಟ್ರಷ್ಟು ಮೊಸರಿದೆ. ಇದಕ್ಕೆ 1 ಸೌತೆಕಾಯಿನ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕಿದ್ದೀನಿ. ಇದ್ರ ಜೊತೆಗೆ 1 ಈರುಳ್ಳಿನೂ ಕೂಡ ನಾನು ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕಿದ್ದೀನಿ. ಇಲ್ಲಿ ನಾನು ಟೊಮೊಟೊ ಕೂಡ ಯೂಸ್ ಮಾಡಿದ್ದೀನಿ. ಟೊಮೊಟೊ ಡೈಜೆಷನ್ಗೆ ತುಂಬ ಒಳ್ಳೆಯದು. ಅದಕ್ಕೋಸ್ಕರ ನೀವು ಬೇಕಾದ್ರೆ ಸ್ಕಿಪ್ ಮಾಡ್ಬೋದು. ಈ 3 ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕಿ ನೀವು ಮಿಕ್ಸ್ ಮಾಡಿ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರೆ
ಈ ಮೊಸರು ಬಜ್ಜಿ ರೆಡಿ ಆಗುತ್ತೆ. ಈ ಮೊಸರು ಬಜ್ಜಿ ಇದ್ರೇನೆ ಈ ಪಲಾವ್ ತಿನ್ನೋದಕ್ಕೆ ತುಂಬಾ ಟೇಸ್ಟಿ ಅನ್ಸೋದು, ಯಾಕಂದ್ರೆ ಮೊಸರು ಬಜ್ಜಿ ಪಲಾವ್ ಒಳ್ಳೆ ಕಾಂಬಿನೇಷನ್. ನೋಡಿ ಈಗ ಪಲಾವ್ ರೆಡಿ ಆಗಿದೆ. ಈಗ ನಿಮಗೆ ಅದು ಮುದ್ದೆ ಅನ್ಸಿದ್ರು ಕೂಡ ತುಂಬ ಬಿಸಿ ಇರೋದ್ರಿಂದ ನೋಡಿ ಹೊಗೆ ಹೋಗ್ತಿದೆ, ಅದಕ್ಕೋಸ್ಕರ ನಿಮ್ಗೆ ಅನಿಸುತ್ತೆ. 1-2 ನಿಮಿಷ ಬಿಟ್ಟರೆ ನೀಟಾಗಿ ಬಿಡಿ ಬಿಡಿಯಾಗಿ ಆಗುತ್ತೆ. ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ. ಮೊಸರು ಬಜ್ಜಿ ಮಾಡ್ಕೊಂಡು ಈ ರೀತಿ ಪಲಾವ್ನ ಒಂದ್ಸರಿ ಟ್ರೈ ಮಾಡಿ. ಧನ್ಯವಾದಗಳು.